धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಹಿಂದೂ ಪುರಾಣದ ಪವಿತ್ರ ಗ್ರಂಥಗಳಲ್ಲಿ ಶಿವಪುರಾಣವು ಕೂಡ ಒಂದು. ಶಿವಪುರಾಣದಲ್ಲಿ ಶಿವನಿಗೆ ಸಂಬಂಧಿಸಿದ ಬಹಳ ವಿಷಯಗಳ ಬಗ್ಗೆ ತುಂಬಾ ಅದ್ಭುತವಾಗಿ ವರ್ಣಿಸಲಾಗಿದೆ. ಶಿವನ ಜೀವನದಲ್ಲಿ ನಡೆದಿರುವ ಪ್ರತಿಯೊಂದು ವಿಷಯಗಳ ಬಗ್ಗೆ ತುಂಬಾ ವಿವರವಾಗಿ ಹೇಳಲಾಗಿದೆ. ಆದ್ರೆ ನಿಮಗೆ ಗೊತ್ತಿರದ ವಿಷಯವೇನು ಅಂದ್ರೆ, ಶಿವಪುರಾಣದಲ್ಲಿ ಕೇವಲ ಶಿವನ ಬಗ್ಗೆ ಮಾತ್ರವಲ್ಲದೆ ಶಿವನ ಸೈನ್ಯದಲ್ಲಿರುವ ಸೇನಾಧಿಪತಿಗಳ ಬಗ್ಗೆಯೂ ಕೂಡ ತುಂಬಾ ಶ್ರೇಷ್ಠ ವರ್ಣಿಸಲಾಗಿದೆ. ಅಸಲಿಗೆ ಶಿವನ ಸೈನ್ಯದಲ್ಲಿರುವ ಅತ್ಯಂತ ಶಕ್ತಿಯುತವಾಗಿರುವ ಸೇನಾಧಿಪತಿಯ ಬಗ್ಗೆ ನಿಮಗೆ ಗೊತ್ತೇ? ಶಿವನ ಬಳಿ ಇರುವ ಅತ್ಯಂತ ಶಕ್ತಿಯುತವಾಗಿರುವ ಆ ಸೇನಾಧಿಪತಿಗಳು ಯಾರು? ಆ ಸೇನಾಧಿಪತಿಗಳಲ್ಲಿ ಒಬ್ಬರು ಸಾಕ್ಷಾತ್ ಹನುಮಂತನನ್ನು ಕೂಡ ಸೋಲಿಸಿದ್ದಾರೆ ಎಂದು ನಿಮಗೆ ಗೊತ್ತೇ? ನಿಜ ಹೇಳ್ಬೇಕು ಅಂದ್ರೆ ಶಿವನ ಗಣಗಳ ಬಣ್ಣ, ರೂಪವು ಮನುಷ್ಯನಿಗಿಂತ ತುಂಬಾ ಭಿನ್ನವಾಗಿರುತ್ತದೆ ಮತ್ತು ಅವರ ಪ್ರವರ್ತನೆಯು ಕೂಡ ತುಂಬಾ ವಿಚಿತ್ರವಾಗಿರುತ್ತದೆ. ಈ ಪೂರ್ತಿ ಬ್ರಹ್ಮಾಂಡದಲ್ಲಿ ಕೇವಲ ಮಹಾಶಿವನಿಗೆ ಮಾತ್ರವೇ ಆ ಗಣಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುವುದು. ಅವರು ಮಾತನಾಡುವ ಮಾತುಗಳನ್ನ ಯಾರು ಕೂಡ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮಹಾಶಿವನ ಬಳಿ ತುಂಬಾ ಮಂದಿ ಗಣಗಳು ಇದ್ದಾರೆ. ಅವರೆಲ್ಲರೂ ಮಹಾಶಿವನಿಗೋಸ್ಕರ ಏನು ಮಾಡುವುದಕ್ಕೂ ಸಿದ್ಧರಾಗಿರುತ್ತಾರೆ. ಯಾವುದೇ ವಿಷಯದಲ್ಲಿ ಕೂಡ ಹಿಂದೇಟು ಹಾಕುವುದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮಹಾಶಿವನ ಬಳಿ ಅತಿ ದೊಡ್ಡ ಸೈನ್ಯವಿತ್ತು. ಅದರಲ್ಲಿ ತುಂಬಾ ಮಂದಿ ರಾಕ್ಷಸರು, ಪ್ರೇತಗಳು, ಗಂಧರ್ವರು ಕೂಡ ಇರುತ್ತಿದ್ದರು. ಈ ಸೈನ್ಯಕ್ಕೆ 4 ಮಂದಿ ಗಣಗಳು ಸೇನಾಧಿಪತಿಗಳಾಗಿದ್ದರು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆ ಶಕ್ತಿಯುತವಾದ ಆ 4 ಮಂದಿ ಸೇನಾಧಿಪತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಈ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಶಿವಪುರಾಣದಲ್ಲಿ ವರ್ಣಿಸಲಾಗಿರುವ ಎಲ್ಲ ಗಣಗಳು ಕೂಡ ಶಿವನ ಅಂಶವೇ ಆಗಿದ್ದಾವೆ. ಅವೆಲ್ಲವೂ ಕೂಡ ಸ್ವಯಂ ಆಗಿ ಮಹಾಶಿವನಿಂದಲೇ ಉತ್ಪತ್ತಿಯಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ಕಥೆಗಳು ಇಂದಿಗೂ ಕೂಡ ಚಾಲನೆಯಲ್ಲಿದ್ದಾವೆ. ಕೆಲವು ಕಥೆಗಳಲ್ಲಿ ಆ ಗಣಗಳನ್ನು ದೆವ್ವಗಳೆಂದು ವರ್ಣಿಸಲಾಗಿದೆ. ಮತ್ತೊಂದಿಷ್ಟು ಕಥೆಗಳಲ್ಲಿ ಆ ಗಣಗಳನ್ನು ಸಾಕ್ಷಾತ್ ದೇವರಿಗೆ ಹೋಲಿಸಿದ್ದಾರೆ. ಯಾವುದು ಏನೇ ಆಗಿದ್ದರೂ ಶಿವನ ಸೈನ್ಯವು ಮಾತ್ರ ಆ ಗಣಗಳಿಂದಲೇ ತುಂಬಾ ಶಕ್ತಿಯುತವಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ಆ ಗಣಗಳು ಯಾವಾಗಲೂ ಶಿವನ ಜೊತೆಯಲ್ಲಿ ಇರುತ್ತವೆ. ಶಿವನು ಮಾಡಿದ ಆದೇಶವನ್ನು ಚಾಚು ತಪ್ಪದೆ ಮಾಡುತ್ತವೆ. ಆದ್ದರಿಂದ ದಾನವರು ಕೂಡ ಆ ಗಣಗಳನ್ನು ನೋಡಿ ತುಂಬಾ ಭಯಭೀತರಾಗುತ್ತಿದ್ದರು. ಸ್ನೇಹಿತರೆ, ಈಗ ಶಿವನ ಸೈನ್ಯದಲ್ಲಿ ಸೇನಾಧಿಪತಿಯಾಗಿರುವ 4 ಶಕ್ತಿಯುತವಾಗಿರುವ ಗಣಗಳ ಬಗ್ಗೆ ಚರ್ಚೆ ಮಾಡೋಣ. ಭೈರವನು, ಈತನೇ ಶಿವನ ಸೈನ್ಯದಲ್ಲಿ 4ನೇ ಅತ್ಯಂತ ಶಕ್ತಿಯುತವಾಗಿರುವ ಸೇನಾಧಿಪತಿ. ಶಿವನಿಗೆ ಸಂಬಂಧಪಟ್ಟ ಎಲ್ಲ ಸ್ಥಳಗಳಿಗೂ ಭೈರವನೇ ರಕ್ಷಕನಾಗಿರುತ್ತಾನೆ ಎಂದು ತುಂಬಾ ಮಂದಿ ಹೇಳುತ್ತಿರುತ್ತಾರೆ. ಇಂದಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಮಹಾಶಿವನ ದೇವಸ್ಥಾನದ ಹತ್ತಿರದಲ್ಲಿ ಭೈರವನ ದೇವಾಲಯ ಕಾಣಿಸುತ್ತದೆ. ಅದನ್ನು ನೋಡಿದ ಧಾರ್ಮಿಕ ಮುಖಂಡರೆಲ್ಲರೂ ಭೈರವನು ಶಿವನಿಗೆ ಸಂಬಂಧಪಟ್ಟ ಎಲ್ಲ ಪ್ರದೇಶಗಳನ್ನು ರಕ್ಷಣೆ ಮಾಡುತ್ತಾನೆ ಎಂದು, ಆದ್ದರಿಂದಲೇ ಮಹಾಶಿವನ ದೇವಾಲಯದ ಹತ್ತಿರ ಭೈರವನ ದೇವಾಲಯ ಇರುತ್ತದೆ ಎಂದು ಹೇಳುತ್ತಾರೆ. ಈ ಭೂಮಿ ಮೇಲೆ ಸುಮಾರು 12 ಜ್ಯೋತಿರ್ಲಿಂಗಗಳು ಇದ್ದಾವೆ. ಆ 12 ಜ್ಯೋತಿರ್ಲಿಂಗಗಳಲ್ಲಿ 3 ಕೇದಾರನಾಥ್, ಉಜ್ಜಯಿನಿ, ಕಾಶಿಯಲ್ಲಿ ಇದ್ದಾವೆ. ಅವುಗಳನ್ನು ಸ್ವಯಂ ಆಗಿ ಭೈರವನೇ ರಕ್ಷಣೆ ಮಾಡುತ್ತಿದ್ದಾನೆ ಎಂದು ನಮ್ಮ ಹಿಂದೂಗಳು ನಂಬುತ್ತಾರೆ. ನಿಜವಾಗಿಯೂ ಭೈರವನು ಈ 3 ದೇವಾಲಯಗಳನ್ನು 3 ಬೇರೆ ಬೇರೆ ರೂಪದಲ್ಲಿ ರಕ್ಷಣೆ ಮಾಡುತ್ತಿದ್ದಾರೆ. ಕೇದಾರನಾಥ್ ನಲ್ಲಿರುವ ಜ್ಯೋತಿರ್ಲಿಂಗವನ್ನು ವೈಕುಂಠ ಭೈರವ ರೂಪದಲ್ಲಿ ರಕ್ಷಣೆ ಮಾಡುತ್ತಿದ್ದಾರೆ. ಅದೇ ರೀತಿ ಉಜ್ಜಯಿನಿಯಲ್ಲಿರುವ ಜ್ಯೋತಿರ್ಲಿಂಗವನ್ನು ಕಾಲಭೈರವನ ರೂಪದಲ್ಲಿ, ಕಾಶಿಯಲ್ಲಿರುವ ಜ್ಯೋತಿರ್ಲಿಂಗವನ್ನು ಕೋತ್ವಾಲ್ ರೂಪದಲ್ಲಿ ರಕ್ಷಣೆ ಮಾಡುತ್ತಿದ್ದಾರೆ. ಆದ್ದರಿಂದಲೇ ನಮ್ಮ ಹಿಂದೂಗಳು ಭೈರವನನ್ನು ಮಹಾಶಿವನ ರಕ್ಷಕನೆಂದು ಕರೆಯುತ್ತಾರೆ. ಭೈರವನಿಗೆ ತುಂಬಾ ಅಸ್ತ್ರವಿದ್ಯೆಗಳ ಜ್ಞಾನವಿದೆ. ಅಷ್ಟೇ ಅಲ್ಲದೆ ಅನೇಕ ವಿದ್ಯೆಗಳನ್ನು ಕಲಿತುಕೊಂಡಿದ್ದಾನೆ ಎಂದು ತುಂಬಾ ಕಥೆಗಳು ಚಾಲನೆಯಲ್ಲಿದ್ದಾವೆ. ನಿಜ ಹೇಳ್ಬೇಕು ಅಂದ್ರೆ ಭೈರವನಂತ ಸೇನಾಧಿಪತಿಯನ್ನ ಎದುರಿಸುವುದು ಅಷ್ಟು ಸುಲಭವಲ್ಲ. ಆತನ ವೀರತ್ವವನ್ನು ನೋಡಿ ದೊಡ್ಡ ದೊಡ್ಡ ದಾನವರು ಕೂಡ ಆತನ ಜೊತೆ ಹೋರಾಡುವುದಕ್ಕೆ ಭಯ ಬೀಳುತ್ತಿದ್ದರು. ನಂಬರ್ 3, ವೀರಭದ್ರನು. ಈತನೇ ಶಿವನ ಸೈನ್ಯದಲ್ಲಿ 3ನೇ ಅತ್ಯಂತ ಶಕ್ತಿಯುತವಾದ ಸೇನಾಧಿಪತಿ. ಭೈರವನಂತೆ ವೀರಭದ್ರನು ಕೂಡ ಶಿವನ ಅಂಶಕ್ಕೆ ಸಂಬಂಧಪಟ್ಟವನು. ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ವೀರಭದ್ರನನ್ನು ಮಹಾಶಿವನ ಸಮವಾಗಿ ಪೂಜಿಸುತ್ತಾರೆ. ಭೈರವನ ಜನನದ ಬಗ್ಗೆ ಈಗಲೂ ಸಹ ಅತಿ ದೊಡ್ಡ ಕಥೆ ಚಾಲನೆಯಲ್ಲಿದೆ. ಒಂದು ಸಾರಿ ಮಹಾಶಿವನ ಮಾವನಾಗಿರುವ ಪ್ರಜಾಪತಿ ದಕ್ಷನು ಒಂದು ಯಜ್ಞವನ್ನು ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ.
ಮಾಡಿ ಆ ಯಜ್ಞದಲ್ಲಿ ಪಾಲ್ಗೊಳ್ಳುವುದಕ್ಕೆ ತುಂಬಾ ಮಂದಿ ಮಹರ್ಷಿಗಳು ದೇವಾನು ದೇವತೆಗಳನ್ನ ಆಹ್ವಾನಿಸಿರುತ್ತಾನೆ. ಆದ್ರೆ ತನ್ನ ಮಗಳು ಸತಿದೇವಿಯನ್ನಾಗಲಿ ಶಿವನಿಗಾಗಲಿ ಆಹ್ವಾನ ನೀಡಿರುವುದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ದಕ್ಷಕನಿಗೆ ತನ್ನ ಮಗಳು ಸತಿದೇವಿ ಶಿವನನ್ನ ವಿವಾಹವಾಗುವುದು ಸ್ವಲ್ಪನೂ ಕೂಡ ಇಷ್ಟವಿರುವುದಿಲ್ಲ. ಆದ್ರೂ ಕೂಡ ಸತಿದೇವಿ ಮಹಾಶಿವನನ್ನು ವಿವಾಹ ಮಾಡಿಕೊಳ್ಳುತ್ತಾರೆ. ಇದರಿಂದ ದಕ್ಷಕನಿಗೆ ತುಂಬಾ ಕೋಪ ಬರುತ್ತದೆ. ಆದ್ದರಿಂದಲೇ ದಕ್ಷಕನು ಸತಿದೇವಿಯನ್ನು ಶಿವನನ್ನು ಆ ಯಜ್ಞಕ್ಕೆ ಆಹ್ವಾನಿಸಿರುವುದಿಲ್ಲ. ಆದ್ರೂ ಕೂಡ ಸತಿದೇವಿ ಆ ಯಜ್ಞದಲ್ಲಿ ಪಾಲ್ಗೊಳ್ಳುವುದಕ್ಕೆ ಹೋಗುತ್ತಾರೆ. ಆದ್ರೆ ಅಲ್ಲಿಗೆ ಹೋದ ನಂತರ ದಕ್ಷಕನು ಸತಿದೇವಿಯನ್ನ ತುಂಬಾ ಅವಮಾನ ಮಾಡುತ್ತಾರೆ. ಎಲ್ಲರ ಮುಂದೆ ಪರಮಶಿವನನ್ನು ನಿಂದಿಸುತ್ತಾ ವ್ಯಾಖ್ಯಾನಿಸುತ್ತಾರೆ. ಎಲ್ಲರ ಮುಂದೆ ತನ್ನ ಗಂಡನನ್ನು ನಿಂದಿಸುವುದನ್ನ ಸತಿದೇವಿ ಕೈಯಿಂದ ತಡೆದುಕೊಳ್ಳಲಾಗುವುದಿಲ್ಲ. ಆದ್ದರಿಂದಲೇ ಆಕೆ ಯಜ್ಞದ ಮಧ್ಯದಲ್ಲಿರುವ ಅವನ ಕುಂಡ ಅಗ್ನಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಈ ವಿಷಯವನ್ನು ಕೇಳಿದ ತಕ್ಷಣ ಮಹಾಶಿವನಿಗೆ ತುಂಬಾ ಕೋಪ ಬರುತ್ತದೆ. ಅದಕ್ಕೋಸ್ಕರನೇ ಶಿವನು ವೀರಭದ್ರನನ್ನು ಸೃಷ್ಟಿ ಮಾಡುತ್ತಾರೆ. ಅದಕ್ಕೋಸ್ಕರ ವೀರಭದ್ರನು ಶಿವನ ಆಜ್ಞೆಯಂತೆ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಹೋಗುತ್ತಾರೆ. ವೀರಭದ್ರನು ತನಗೆ ಅಡ್ಡ ಬಂದ ಎಲ್ಲರನ್ನು ಕೂಡ ಕೊಂದು ಹಾಕುತ್ತಾರೆ. ಕೊನೆಗೆ ಆತನು ದಕ್ಷಕನ ಬಳಿಗೆ ಹೋಗಿ ಆತನ ತಲೆಯನ್ನು ಕತ್ತರಿಸಿ ಹಾಕುತ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ವೀರಭದ್ರನು ಶಿವನ ಒಂದು ಉಗ್ರ ರೂಪ. ಆದ್ದರಿಂದಲೇ ದೇವಾನು ದೇವತೆಗಳು ಸಹ ಶಿವನ ಈ ಉಗ್ರ ರೂಪವನ್ನ ನೋಡಿ ತುಂಬಾ ಭಯ ಬೀಳುತ್ತಿದ್ದರು. ಆತನ ರೂಪವನ್ನ ನೋಡಿ ದೊಡ್ಡ ದೊಡ್ಡ ದಾನವರು ಕೂಡ ಓಡಿ ಹೋಗುತ್ತಿದ್ದರು. ನಿಜ ಹೇಳ್ಬೇಕು ಅಂದ್ರೆ ವೀರಭದ್ರನು ನೋಡುವುದಕ್ಕೆ ತುಂಬಾ ಭಯಂಕರವಾಗಿದ್ದರು. ಹಾಗೆ ಆತನ ಬಳಿ ಶಕ್ತಿಯುತವಾದ ಆಯುಧಗಳು ಕೂಡ ಇದ್ದವು. ಅದರಲ್ಲಿ ಒಂದು ಗದೆ, ತ್ರಿಶೂಲ, ಧನಸ್ಸು ಕೂಡ ಇತ್ತು. ಆದ್ದರಿಂದಲೇ ವೀರಭದ್ರನನ್ನು ಅತ್ಯಂತ ಶಕ್ತಿಯುತವಾದ ಸೇನಾಧಿಪತಿ ಎಂದು ಭಾವಿಸುತ್ತಾರೆ. ನಂಬರ್ 2, ಗಂಡಕರ್ಣ. ಈತನೇ ಶಿವನ ಸೈನ್ಯದಲ್ಲಿ ಎರಡನೆಯ ಅತಿ ಶಕ್ತಿಯುತವಾದ ಸೇನಾಧಿಪತಿ. ಕೆಲವು ಮಂದಿ ಈತನನ್ನು ಭೈರವನ ರೂಪಗಳಲ್ಲಿ ಇನ್ನೊಂದು ರೂಪವೆಂದು ಹೇಳುತ್ತಾರೆ. ಇನ್ನು ಕೆಲವು ಮಂದಿ ಯಮಧರ್ಮರಾಯನ ಒಂದು ಅವತಾರವೆಂದು ಹೇಳುತ್ತಾರೆ. ಈ ವಿಶ್ವದಲ್ಲಿಯೇ ವೀರಭದ್ರ ಸೂರ್ಯ ದೇವಾಲಯದಲ್ಲಿರುವ ಬಂಡೆಗಳ ನಡುವೆ ದೋಣಿಯಲ್ಲಿ ನಾಟ್ಯ ಮಾಡುತ್ತಿರುವ ಭೈರವನ ಪ್ರತಿಮೆ ಇದೆ. ಅದು ಸಾಕ್ಷಾತ್ ಗಂಡಕರ್ಣನಿ ಎಂದು ಹೇಳುತ್ತಾರೆ. ನಿಜವಾಗಿಯೂ ಆ ದೇವಾಲಯದಲ್ಲಿ ಗಂಡಕರ್ಣನಿಗೆ ಸಂಬಂಧಿಸಿದ 2 ವಿಗ್ರಹಗಳು ಇದ್ದಾವೆ. ಒಂದು ವಿಗ್ರಹದಲ್ಲಿ ಗಂಡಕರ್ಣನು ತುಂಬಾ ಕ್ರೋಧ ರೂಪದಲ್ಲಿದ್ದಾರೆ. ಇನ್ನೊಂದು ವಿಗ್ರಹದಲ್ಲಿ ತುಂಬಾ ಪ್ರಶಾಂತವಾಗಿದ್ದಾರೆ. ತನ್ನ 2 ಕಿವಿಗಳಿಗೆ ಗಂಟೆಗಳು ಇರುವ ಕಾರಣ ಆತನಿಗೆ ಗಂಡಕರ್ಣನೆಂದು ಹೆಸರು ಬಂದಿತು. ಅಸ್ಸಾಂನಲ್ಲಿ ಕಾಮಾಕ್ಷಿ ದೇವಿ ಶಕ್ತಿ ಪೀಠದ ಬಳಿಯೂ ಕೂಡ ಗಂಡಕರ್ಣನ ದೇವಾಲಯವಿದೆ. ನಮ್ಮ ಪುರಾಣಗಳಲ್ಲಿ ಕೆಲವು ಕಡೆ ಗಂಡಕರ್ಣನನ್ನು ಕುಬೇರನ ಸೇನಾಧಿಪತಿ ಎಂದು ಕೂಡ ವರ್ಣಿಸಲಾಗಿದೆ. ದಕ್ಷ ಪ್ರಜಾಪತಿಯ ಯಜ್ಞವನ್ನು ಭಂಗ ಮಾಡಿದವರಲ್ಲಿ ಗಂಡಕರ್ಣನು ಕೂಡ ಇದ್ದಾನೆ ಎಂದು ಕೆಲವು ಪುರಾಣಗಳು ಹೇಳುತ್ತವೆ. ಆದ್ದರಿಂದಲೇ ಶಿವನ ಸೈನ್ಯದ ಅತ್ಯಂತ ಶಕ್ತಿಯುತವಾದ ಸೇನಾಧಿಪತಿಗಳಲ್ಲಿ ಗಂಡಕರ್ಣನು ಕೂಡ ಒಬ್ಬನು ಎಂದು ಭಾವಿಸುತ್ತಾರೆ. ಆಶ್ಚರ್ಯಕರವಾದ ವಿಷಯವೇನು ಅಂದ್ರೆ ನಮಗೆ ಶಿವಪುರಾಣದಲ್ಲಿ ತುಂಬಾ ಕಡೆ ಗಂಡಕರ್ಣನ ಬಗ್ಗೆ ವಿವರವು ದೊರೆಯುತ್ತದೆ. ಅದೇ ರೀತಿ ಮತ್ತೊಂದು ಪುರಾಣದಲ್ಲಿ ಗಂಡಕರ್ಣನ ಬಗ್ಗೆ ನಮಗೆ ಯಾವುದೇ ರೀತಿಯ ವಿವರ ಸಿಗುವುದಿಲ್ಲ. ಶಿವನು ಶ್ರೀರಾಮನ ಜೊತೆ ಯುದ್ಧ ಮಾಡುತ್ತಿರುವಾಗ ಈ ಗಂಡಕರ್ಣನೇ ಶ್ರೀರಾಮನ ವಾನರ ಸೈನ್ಯದ ಮೇಲೆ ದಾಳಿ ಮಾಡುತ್ತಾರೆ. ಕೇವಲ ಇದು ಮಾತ್ರವಲ್ಲದೆ ಶ್ರೀರಾಮನ ಸೋದರನಾಗಿರುವ ಶತ್ರುಘ್ನನ ಮೇಲೆ ಮತ್ತು ಹನುಮಂತನ ಜೊತೆಯೂ ಕೂಡ ಈತನು ಯುದ್ಧ ಮಾಡಿದನು. ಇದರಿಂದ ಈತನಿಗಿರುವ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆ ಅರ್ಥವಾಗಿ ಇರುತ್ತದೆ. ನಂಬರ್ 1, ಸ್ನೇಹಿತರೆ, ಈಗ ಶಿವನ ಸೈನ್ಯದ ಅತ್ಯಂತ ಶಕ್ತಿಯುತವಾಗಿರುವ ಸೇನಾಧಿಪತಿ ಬಗ್ಗೆ ಮಾತನಾಡುತ್ತಿದ್ದೇವೆ. ಶಿವನು ಯಾವುದಾದರೂ ಯುದ್ಧ ಮಾಡುವುದಕ್ಕೆ ಹೊರಟಾಗ ಆತನಿಗಿಂತ ಮೊದಲು ಈ ಸೇನಾಧಿಪತಿ ಮುಂದೆ ಇರುತ್ತಾರೆ. ಈತನ ಬಗ್ಗೆ ನಿಮಗೂ ಸಹ ಗೊತ್ತೇ ಇರುತ್ತದೆ. ಆದರೆ ನಿಮ್ಮಲ್ಲಿ ತುಂಬಾ ಮಂದಿಗೆ ಈತನು ಸೇನಾಧಿಪತಿ ಎಂದು ಗೊತ್ತಿಲ್ಲದೆ ಇರಬಹುದು. ಸ್ನೇಹಿತರೆ, ಈಗ ನಾನು ಹೇಳಿದ್ದು ಬೇರೆ ಯಾರ ಬಗ್ಗೆಯೂ ಅಲ್ಲ, ಸಾಕ್ಷಾತ್ ಶಿವನ ವಾಹನವಾಗಿರುವ ನಂದಿಯ ಬಗ್ಗೆ. ಇಂದಿಗೂ ಸಹ ನಾವು ನಂದಿಯನ್ನು ತುಂಬಾ ಪವಿತ್ರವೆಂದು ಪೂಜಿಸುತ್ತೇವೆ. ನಮ್ಮ ಭಾರತ ದೇಶದಲ್ಲಿರುವ ತುಂಬಾ ಶಿವನ ದೇವಾಲಯಗಳಲ್ಲಿ ಖಂಡಿತವಾಗಿಯೂ ನಂದಿ ವಿಗ್ರಹ ಇದ್ದೇ ಇರುತ್ತದೆ. ಶಿವನ ದೇವಾಲಯದಲ್ಲಿ ನಂದಿ ವಿಗ್ರಹ ಇಲ್ಲದೆ ಹೋದರೆ ಅದು ಸಂಪೂರ್ಣವಾಗುವುದಿಲ್ಲ, ಅದು ಅಸಂಪೂರ್ಣವಾಗಿ ಕಾಣಿಸುತ್ತದೆ. ಆದ್ದರಿಂದಲೇ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಶಿವಾಲಯದಲ್ಲಿ ಕೂಡ ನಂದಿ ವಿಗ್ರಹವನ್ನು ಸ್ಥಾಪಿಸುತ್ತಾರೆ. ಅಸಲಿಗೆ ನಂದಿ ಯಾರು? ಆತನು ಶಿವನ ಗಣವಾಗಿ ಹೇಗೆ ಬದಲಾದರು? ಕೊನೆಗೆ ಆತನು ಶಿವನ ಸೈನ್ಯದ ಸೇನಾಧಿಪತಿಯಾಗಿ ಹೇಗೆ ಬದಲಾದರು ಎಂಬ ಅನುಮಾನ ನಿಮ್ಮನ್ನು ಕೂಡ ಮೂಡಿರುತ್ತದೆ. ನಿಜ ಹೇಳ್ಬೇಕು ಅಂದ್ರೆ ನಂದಿಯು ಶಿಲಾದ್ರಿ ಮಹರ್ಷಿಯ ಪುತ್ರನು. ಆತನು ನಂದಿಗಿರುವ ಕಡಿಮೆ ಆಯಸ್ಸನ್ನು ನೋಡಿ ಶಿಲಾರ ಮಹರ್ಷಿ ನಂದಿ ಯಾವಾಗ ಸತ್ತು ಹೋಗುತ್ತಾನೆ ಎಂದು ದುಃಖ ಪಡುತ್ತಿದ್ದನು. ತನ್ನ ತಂದೆ ದುಃಖ ಪಡುತ್ತಿರುವುದನ್ನು ನೋಡಿದ ನಂದಿ ಹೇಗಾದರೂ ಮಾಡಿ ನನ್ನ ತಂದೆಯ ದುಃಖವನ್ನು ದೂರ ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ. ಆದ್ದರಿಂದಲೇ ಆತನು ಮಹಾಶಿವನಿಂದ ವರವನ್ನು ಪಡೆಯಲು ಆತನಿಗೋಸ್ಕರ ಘೋರವಾದ ತಪಸ್ಸನ್ನು ಮಾಡುತ್ತಾರೆ. ನಂದಿಯ ಕಠೋರ ತಪಸ್ಸನ್ನು ಮೆಚ್ಚಿ ಶಿವನು ಪ್ರತ್ಯಕ್ಷನಾಗುತ್ತಾನೆ. ನಂದಿ, ನಿನಗೆ ಯಾವ ವರ ಬೇಕು ಕೇಳಿಕೊ
ಎಂದು ಹೇಳುತ್ತಾರೆ. ಆಗ ನಂದಿ, ಓ ಮಹಾದೇವ, ನಾನು ನಿಮ್ಮ ಸೇವೆಯನ್ನು ಮಾಡಬೇಕೆಂದು ಅಂದುಕೊಂಡಿದ್ದೇನೆ. ನೀವು ದಯವಿಟ್ಟು ನನಗೆ ಆ ಅವಕಾಶವನ್ನು ಕಲ್ಪಿಸಿ. ನನಗೆ ಕಡಿಮೆ ಆಯಸ್ಸು ಇರುವುದರಿಂದ ನನ್ನ ತಂದೆ ನಾನು ಯಾವಾಗ ಸತ್ತು ಹೋಗುತ್ತೇನೆ ಎಂದು ತುಂಬಾ ದುಃಖ ಪಡುತ್ತಿದ್ದಾರೆ. ನನ್ನ ತಂದೆಯ ದುಃಖವನ್ನು ದೂರ ಮಾಡಿ ಎಂದು ಕೇಳುತ್ತಾರೆ. ಆಗ ಶಿವನು ನಂದಿಗೆ ಹಸುವಿನ ರೂಪವನ್ನು ನೀಡಿ ಅಮರನಾಗಿರುವ ವರವನ್ನು ನೀಡುತ್ತಾರೆ. ಅಂದಿನಿಂದ ನಂದಿಯು ಶಿವನ ವಾಹನವಾಗಿ ಬದಲಾದರು. ಕೆಲವು ಮಂದಿ ನಂದಿಯನ್ನು ಮಹಾಶಿವನ ಇನ್ನೊಂದು ರೂಪವೆಂದು ಹೇಳುತ್ತಾರೆ. ಇನ್ನು ಕೆಲವು ಮಂದಿ ನಂದಿ ಯಮಧರ್ಮರಾಯನ ಇನ್ನೊಂದು ರೂಪವೆಂದು ಹೇಳುತ್ತಾರೆ. ಸ್ನೇಹಿತರೆ, ಶಿವನ ಸೈನ್ಯಕ್ಕೆ ನಂದಿಯೇ ಮುಖ್ಯ ಸೇನಾಧಿಪತಿ. ನಂದಿಯ ನಿಸ್ವಾರ್ಥ ಭಾವವೇ ಆತನನ್ನು ಒಬ್ಬ ದೇವರಾಗಿ ಬದಲಾಯಿಸಿತು. ಆದ್ದರಿಂದಲೇ ಆತನನ್ನು ಇಂದಿಗೂ ಸಹ ಪ್ರತಿಯೊಂದು ಶಿವನ ದೇವಾಲಯದಲ್ಲಿ ಕೂಡ ಪೂಜಿಸುತ್ತಾರೆ. ಸ್ನೇಹಿತರೆ, ನಂದಿಯೊಂದಿಗೆ ಯುದ್ಧ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ನಂದಿಯು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಆ ಪರಮಶಿವನ ಆಶೀರ್ವಾದವಿರುತ್ತದೆ. ಆದ್ದರಿಂದ ನಂದಿಯನ್ನು ಯಾರು ಸಹ ಸೋಲಿಸಲು ಸಾಧ್ಯವಿಲ್ಲ. ಶ್ರೀರಾಮನು ಮತ್ತು ಶಿವನ ಮಧ್ಯೆ ಯುದ್ಧ ನಡೆಯುತ್ತಿರುವಾಗ ಶಿವನಿಗಿಂತ ಮೊದಲು ಆತನ ಗಣಗಳು ಶ್ರೀರಾಮನ ಜೊತೆ, ಶತ್ರುಘ್ನನ ಜೊತೆ, ಲಕ್ಷ್ಮಣನ ಜೊತೆ, ಹನುಮಂತನ ಜೊತೆ ಯುದ್ಧ ಮಾಡಿದವು. ಆ ಯುದ್ಧದಲ್ಲಿ ನಂದಿಯು ಶತ್ರುಘ್ನನನ್ನು ಎದುರಿಸಿದರು. ಇದರಿಂದ ಶತ್ರುಘ್ನನು ಸ್ವಲ್ಪ ಸಮಯದಲ್ಲಿಯೇ ಜ್ಞಾನ ತಪ್ಪಿದನು. ಆ ನಂತರ ನಂದಿ ಹನುಮಂತನ ಜೊತೆ ಯುದ್ಧ ಮಾಡಿದನು. ಅವರಿಬ್ಬರ ಮಧ್ಯೆ ತುಂಬಾ ಸಮಯದವರೆಗೂ ಭಯಂಕರವಾದ ಯುದ್ಧ ನಡೆಯಿತು. ಆದರೆ ಎಷ್ಟೇ ಸಮಯವಾದರೂ ಫಲಿತಾಂಶ ಬರದೇ ಇದ್ದಿದ್ದರಿಂದ ಸ್ವಯಂ ಶಿವನೇ ಯುದ್ಧ ಭೂಮಿಗೆ ಹೆಜ್ಜೆ ಇಡುತ್ತಾರೆ. ಇವರೇ ಶಿವನ ಸೈನ್ಯದ ಅತ್ಯಂತ ಶಕ್ತಿಯುತವಾದ ಸೇನಾಧಿಪತಿಗಳು. ಇವರಲ್ಲಿ ನಿಮಗೆ ಯಾರು ಶಕ್ತಿಯುತವಾದವರು ಎಂದು ಅನಿಸಿತು? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದ.